ಇದೊಂದು ಬಹಳ ಮಹತ್ವಪೂರ್ಣವಾದಂಥ ವಿಚಾರವನ್ನ ಹೆಚ್ಚಿಗೆ ಪಡೆದ ಮೇಲೆ ಬರ್ರಿ. ಇದೊಂದು ಬಹಳ ಮಹತ್ವಪೂರ್ಣವಾದಂಥ ವಿಷಯ. ಪ್ರತಿ ಸಾರಿ ನಾವು ಬಜೆಟ್ ಅನ್ನ ತಗೊಳ್ತೀವಿ, ಪುಸ್ತಕವನ್ನ ಓದಬೇಕಾದ್ರೆ ಎಷ್ಟೋ ಸಾರಿ ಒಮ್ಮೊಮ್ಮೆ ಓದ್ತೀವಿ, ಓದಂಗಿಲ್ಲ. ಇಂಥವು ಅನೇಕ ಕಾರ್ಯಕ್ರಮವನ್ನು ನಾವು ನೋಡ್ತಿದ್ವಿ. ಹೀಗಾಗಿ ನಮ್ಮ ಸ್ಪೀಕರ್ ಅವರು ಹೇಳಿದಂಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ ನಂತರ ಅವರ ಒಂದು ವಿಚಾರ ಏನಂದ್ರೆ ಎಲ್ಲರಿಗೂ ಸವಿಸ್ತಾರವಾದಂಥ ರೀತಿಯಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿ ಹೇಳಬೇಕು ಶಾಸಕ ಮಿತ್ರರಿಗೆ ಅಂತ ತಿಳ್ಕೊಂಡು ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತ ಮೊಟ್ಟ ಮೊದಲಿಗೆ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ಲಿಕ್ಕೆ ವಿಧಾನಮಂಡಲದಿಂದ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಾರಿ ಬಜೆಟ್ ಅನ್ನು ಮಂಡಿಸಿದಂಥವ್ರು 17 ಸಾರಿ ಬಜೆಟ್ ಅನ್ನು ಮಂಡಿಸಿದಂಥವ್ರು ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅವರು 1ನೇ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಿದ್ದೀನಿ. ಮತ್ತು ನಾವೆಲ್ಲರೂ ಇವತ್ತು ಅವ್ರೇನು ಹೇಳ್ತಾರೆ ಎಲ್ಲ ವಿಚಾರವನ್ನು ತಿಳ್ಕೊಂಡು ನಾವು ಬರುವಂತಹ ದಿನಮಾನಗಳಲ್ಲಿ ನಾಳೆಯಿಂದ ಬಜೆಟ್ ಮೇಲೆ ಚರ್ಚೆಯನ್ನು ಮಾಡುವಾಗ ಅಂಕಿ ಅಂಶಗಳನ್ನು ನೀವು ಎಲ್ಲ ಕ್ರೋಢೀಕರಿಸಿ ಉತ್ತಮವಾದಂಥ ರೀತಿಯಿಂದ ಸದನದಲ್ಲಿ ಪ್ರಸ್ತಾಪ ಮಾಡಿ ಎಲ್ಲ ರೀತಿಯಿಂದ ಸದನದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಈ ಬಜೆಟ್ ಬಗ್ಗೆ ಈ ನಾಡಿನ ಜನತೆಗೆ ಎಲ್ಲ ರೀತಿಯಿಂದ ತಿಳಿಸುವಂತ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದಂತಹ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಅಂತ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.